ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಓಡಿಐ ಪಂದ್ಯಕ್ಕಿಂತ ಮುಂಚೆ ಅಬ್ಬರಿಸಿ ಬೊಬ್ಬರದ ರೋಹಿತ್ ಶರ್ಮಾ. ಇನ್ನು ಅಫ್ಘಾನಿಸ್ತಾನ ಮೊದಲನೇ ಓಡಿಐ ಪಂದ್ಯಕ್ಕಿಂತ ಮುಂಚೆ ರೋಹಿತ್ ಶರ್ಮಾ ವಿಧ್ವಂಸಕ ಬ್ಯಾಟಿಂಗ್ ಆದ್ರೆ ಆಡಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಇವರ ಬ್ಯಾಟಿಂಗ್ ನೋಡಿ ಅಫ್ಘಾನಿಸ್ತಾನದ ಸ್ಪಿನ್ ಬೌಲರ್ ಆಗಿರುವಂತಹ ರಾಶಿದ್ ಖಾನ್ ಅವರೇ ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ರಾಶಿದ್ ಖಾನ್ ಅವರು ರೋಹಿತ್ ಶರ್ಮಾ ಬಗ್ಗೆ ಹೇಳಿದ್ದೇನು ಮತ್ತು ರೋಹಿತ್ ಶರ್ಮಾ ಅವರು ಅಫ್ಘಾನಿಸ್ತಾನ ಮೊದಲನೇ ಓಡಿಐ ಪಂದ್ಯಕ್ಕಿಂತ ಮುಂಚೆ ಎಷ್ಟು ರನ್ ಕಲೆ ಹಾಕಿದ್ದಾರೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ 3 ಓಡಿಐ ಪಂದ್ಯಗಳನ್ನಾದ್ರೆ ಆಯೋಜಿಸಲಾಗಿದೆ ಅಂತಾನೆ ಹೇಳ್ಬೋದು ಐಸಿಸಿ ಕಡೆಯಿಂದ. ಇನ್ನೇನು ಬರುವ ವರ್ಷದಲ್ಲೇ ಓಡಿಐ ವರ್ಲ್ಡ್ ಕಪ್ ಆದ್ರೆ ಸ್ಟಾರ್ಟ್ ಆಗಲಿದೆ. ಆ ಕಾರಣದಿಂದಾಗಿ ಓಡಿಐ ಸೀರೀಸ್ ಗಳು ಕೂಡ ಇದೀಗ ಹೆಚ್ಚಾಗಲಿವೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡನೂ ಕೂಡ ಇದೀಗ ಈ ವರ್ಷದ ಮೊದಲನೇ ಓಡಿಐ ಸೀರೀಸ್ ಬಂದ್ಬಿಟ್ಟು ಅಫ್ಘಾನಿಸ್ತಾನ ವಿರುದ್ಧ ಆದ್ರೆ ಆಡಲಿದೆ. ಹೌದು ಸ್ನೇಹಿತರೆ, ಇನ್ನು ಮೊದಲನೇ ಪಂದ್ಯ ಅಫ್ಘಾನಿಸ್ತಾನಕ್ಕಿಂತ ಮುಂಚೆ ಅಫ್ಘಾನಿಸ್ತಾನದ ವಿರುದ್ಧ ಮೊದಲನೇ ಪಂದ್ಯ ಧರ್ಮಶಾಲದಲ್ಲಿ ಆದ್ರೆ ಆಡಲಿದೆ. ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ಬಂದ್ಬಿಟ್ಟು ಅಬ್ಬರಿಸಿ ಬೊಬ್ಬರಿದಿದ್ದಾರೆ ರೋಹಿತ್ ಶರ್ಮಾ. ಹೌದು ಸ್ನೇಹಿತರೆ, ಇನ್ನು ಇವರ ಬ್ಯಾಟಿಂಗ್ ಕಂಡು ರೋಹಿತ್ ಶರ್ಮಾ ಬ್ಯಾಟಿಂಗ್ ಕಂಡು ಅಫ್ಘಾನಿಸ್ತಾನದ ಸ್ಪಿನ್ ಬೌಲರ್ ಆಗಿರುವಂತಹ ರಾಶಿದ್ ಖಾನ್ ಅವರೇ ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ರಾಶಿದ್ ಖಾನ್ ಏನೆಲ್ಲ ಮಾತನಾಡಿದ್ರು ಇವ್ರ ಬಗ್ಗೆ ಅಂತಂದ್ರೆ, ರೋಹಿತ್ ಶರ್ಮಾ ಅಂತ ಸ್ಟಾರ್ ಓಪನರ್ ಯಾವ ತಂಡದಲ್ಲಿ ಇದ್ರೂ ಕೂಡ ತುಂಬಾನೇ ಆದ್ರೆ ಖುಷಿ ಆಗುತ್ತೆ. ಏಕೆಂತಂದ್ರೆ ಅವರು T20 ಪರ್ಫಾರ್ಮೆನ್ಸ್ ಆದ್ರೆ ಮಾಡ್ತಾರೆ ಓಡಿಐನಲ್ಲೂ ಕೂಡ. ಆ ಕಾರಣದಿಂದಾಗಿ ನಮ್ಮ ತಂಡದಲ್ಲೂ ಕೂಡ ರೋಹಿತ್ ಅಂತ ಒಬ್ಬ ಆಟಗಾರ ಇದ್ರೆ ನಮ್ಗೆ ತುಂಬಾನೇ ಆದ್ರೆ ಬಲ ಇರ್ತದೆ ಎಂದು ರೋಹಿತ್ ಶರ್ಮಾ ಬಗ್ಗೆ ಒಂದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ರಾಶಿದ್ ಖಾನ್. ಹೌದು ಸ್ನೇಹಿತರೆ, ಅಷ್ಟಕ್ಕೂ ರೋಹಿತ್ ಶರ್ಮಾ ಅವರು ಪ್ರಾಕ್ಟೀಸ್ ಪಂದ್ಯದಲ್ಲಿ ಎಷ್ಟು ರನ್ ಆಡಿದ್ದಾರೆ ಮತ್ತು ಎಷ್ಟು ಬಾಲಲ್ಲಿ ಎಷ್ಟು ರನ್ ಹೊಡೆದಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಬರೋಬ್ಬರಿ 112 ರನ್ ಆದ್ರೆ ಹೊಡೆದಿದ್ದಾರೆ 56 ಬಾಲಲ್ಲಿ. ಇನ್ನು ರೋಹಿತ್ ಶರ್ಮಾ ಅವರು ವಿಧ್ವಂಸಕ ಬ್ಯಾಟಿಂಗ್ ಆದರೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಾಕ್ಟೀಸ್ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ಅಫ್ಘಾನಿಸ್ತಾನದ ವಿರುದ್ಧ ಸ್ಟಾಟ್ಸ್ ಎಲ್ಲ ನೋಡೋದಾಯ್ತು ಅಂತಂದ್ರೆ ರೋಹಿತ್ ಶರ್ಮಾ ಇದುವರೆಗೆ ಅಫ್ಘಾನಿಸ್ತಾನ ವಿರುದ್ಧ 3 ಪಂದ್ಯಗಳನ್ನಾದ್ರೆ ಆಡಿದ್ದಾರೆ. 3 ಪಂದ್ಯಗಳಲ್ಲಿ 150 ರನ್ ಮಾಡಿ 127ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಆಡಿದ್ದಾರೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ. ಇನ್ನು ಹೈಯೆಸ್ಟ್ ಸ್ಕೋರ್ ನೋಡೋದಾಯ್ತು ಅಂತಂದ್ರೆ 131 ಆದ್ರೆ ಇದೆ, ಅದು 2023ರ ಐಸಿಸಿ ಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ರೋಹಿತ್ ಶರ್ಮಾ ಅವರು ಅಫ್ಘಾನಿಸ್ತಾನ ವಿರುದ್ಧ ಮೋಸ್ಟ್ ಕನ್ಸಿಸ್ಟೆಂಟ್ ಆಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ಇನ್ನೊಂದೇನಂತಂದ್ರೆ ರೋಹಿತ್ ಶರ್ಮಾ ಅವರು ಅಫ್ಘಾನಿಸ್ತಾನ ಅಂತ ಬಂದಾಗ ಅಷ್ಟೊಂದೇನು ಪಂದ್ಯಗಳನ್ನಾದ್ರೆ ಆಡಿಲ್ಲ, ಆದ್ರೂ ಕೂಡ ಒಂದು ಹೈಯೆಸ್ಟ್ ಸ್ಕೋರ್ನಾದ್ರೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಆಡಿದಂತ 3 ಪಂದ್ಯಗಳಲ್ಲಿ 1 ಸೆಂಚುರಿ ಕೂಡ ಬಾರಿಸಿದ್ದಾರೆ ಅಫ್ಘಾನಿಸ್ತಾನದ ವಿರುದ್ಧ. ಆ ಕಾರಣದಿಂದಾಗಿ ರೋಹಿತ್ ಶರ್ಮಾ ಅವರು ಮೊದಲನೇ ಪಂದ್ಯಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ಅಬ್ಬರಿಸಿದ್ದನ್ನು ನೋಡಿ ರೋಹಿತ್ ಶರ್ಮಾ ಬಗ್ಗೆ ರಾಶಿದ್ ಖಾನ್ ಅವರೇ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಮೊದಲನೇ ಓಡಿಐ ಪಂದ್ಯದಲ್ಲಿ ಎಷ್ಟು ರನ್ ಕಲೆ ಹಾಕ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.